ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕೂಡ ಸ್ವಾಗತ. ಎಲ್ಲರಿಗೂ ಕೆ ಸಿ ಗಡಿ ಯೂಟ್ಯೂಬ್ ಚಾನಲ್ಗೆ. ಇದನ್ನು ನೋಡಿ, ಈ ಒಂದು ಸಿಲಬಸ್ಸನ್ನು ನೋಡಿ ನಿಮ್ದೇನಾದ್ರು ತಲೆ ತಿರುಗ್ತಾ ಇದೆಯಾ? ಸೊ ಏನು ಇದರಲ್ಲಿ ಸಿಲಬಸ್ಸು ಏನೇನೋ ಮೆನ್ಷನ್ ಮಾಡಿದ್ದಾರೆ. ಸರಿಯಾದಂತಹ ಇದು ಮೆನ್ಷನ್ ಮಾಡಿಲ್ಲ, ಸಬ್ಜೆಕ್ಟ್ಗಳು ಮೆನ್ಷನ್ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈ ಸಿಲಬಸ್ಸನ್ನು ಸಿಂಪಲ್ ಆಗಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಬುಕ್ಸು ಕಂಪ್ಲೀಟ್ ಕವರ್ ಆಗೋ ಥರ ಯಾವ ರೀತಿ ನೀವು ಓದಬೇಕು ಮತ್ತು ಯಾವ ಬುಕ್ಸನ್ನು ನೀವು ಪರ್ಚೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಜನ ಕ್ವಶನ್ಸನ್ನು ಕೇಳ್ತಾ ಇದ್ದಾರೆ, ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಸಿಂಪಲ್ ಆಗಿ ಈ ಸಿಲಬಸ್ಸನ್ನು ಯಾವ ರೀತಿ ಕವರ್ ಮಾಡ್ಬೋದು ಮತ್ತು ಯಾವ ಬುಕ್ಸ್ಗಳು ಇದಕ್ಕೆ ಸಂಬಂಧಪಡುತ್ತೆ ಅಂತ ಹೇಳಿ ನೋಡೋಣ. ಸೊ ಸಿಂಪಲ್ ಆಗಿ ಪಠ್ಯಕ್ರಮಕ್ಕೆ ಅಂದರೆ ಸಿಲಬಸ್ಗೆ ಸಂಬಂಧಪಟ್ಟಂತೆ ನೋಡಿದ್ರೆ, ಮೊದಲನೇದಾಗಿ ಜಿ ಕೆಗೆ ಸಂಬಂಧಪಟ್ಟಂತೆ 100 ಕ್ವಶನ್ಸ್ 100 ಮಾರ್ಕ್ಸ್ 2 ಗಂಟೆ ಕಾಲ ನಿಮಗೆ ಸಮಯಾವಕಾಶ ಇರುತ್ತೆ. ಸೊ ಜಿ ಕೆಲಿ ಈ ಥರ ಎ ಬಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಸರ್. ಇದಕ್ಕೆ ಸಪ್ರೇಟಾಗಿ ಬುಕ್ಸ್ ಯಾವ ಥರ ಓದಬೇಕು, ಸೊ ಎಲ್ಲವೂ ಕವರ್ ಆಗಬೇಕು ಅಂತೇಳಿ ಕ್ವಶನ್ಸನ್ನು ಕೇಳ್ಬೋದು. ಸೊ ಇದಕ್ಕೆ ಸಿಂಪಲ್ ಆಗಿ ನಾನು ಮುಂದೆ ಮೆನ್ಷನ್ ಮಾಡ್ತೀನಿ, ಎಲ್ಲವೂ ಕವರ್ ಆಗುತ್ತೆ. ಅದಾದ ನಂತರ ಎರಡನೇ ಪೇಪರಲ್ಲಿ ನಿಮಗೆ ಜನರಲ್ ಕನ್ನಡ ಮತ್ತು ಜನರಲ್ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ, ಈ 3 ಸೇರಿಸಿ 100 ಕ್ವಶನ್ಸ್ 100 ಮಾರ್ಕ್ಸ್ ಇರುತ್ತೆ. 2 ಗಂಟೆ ಕಾಲ ನಿಮಗೆ ಸಮಯಾವಕಾಶ ಇರುತ್ತೆ. ಸೊ ಹಾಗಾದರೆ ಸಿಂಪಲಾಗಿ ಇದಕ್ಕೂ ಯಾವ್ಯಾವ ಬುಕ್ಸ್ ಬೇಕು ಅಂತಲೂ ಕೂಡ ಮುಂದೆ ತಿಳಿಸ್ತೇನೆ. ಸೊ ಮೊದಲು ಕನ್ನಡದಲ್ಲಿ ನೋಡೋಣ, ಅದಾದ ನಂತರ ಲಾಸ್ಟಲ್ಲಿ ಇಂಗ್ಲೀಷಲ್ಲಿ ನೋಡೋಣ. ಕನ್ನಡದಲ್ಲಿ ನಾವು ನೋಡೋದಾದರೆ ಮೊದಲನೇದಾಗಿ ಸಂವಿಧಾನ ಮತ್ತು ರಾಜಕೀಯ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ. ಸೊ ಸಂವಿಧಾನ ಬುಕ್ಕಲ್ಲೇ ರಾಜಕೀಯ ವ್ಯವಸ್ಥೆ ಒಂದು ಪಾರ್ಟ್ಸನ್ನು ಬರುತ್ತೆ. ಇದಕ್ಕೆ ಸಪ್ರೇಟಾಗಿ ಬುಕ್ಸನ್ನು ಖರೀದಿ ಮಾಡೋದು ಬೇಡ. ಸೊ ಸಂವಿಧಾನ ಬುಕ್ ಏನಿದೆ ಹುಸೇನಪ್ಪನವರದು, ಸೊ ಇದು ಭಾರತೀಯ ಸಂವಿಧಾನ ಅಂತೇಳಿ ಪುಸ್ತಕ ಹೆಸರಿರುತ್ತೆ, ಇದು ಹುಸೇನಪ್ಪನವ್ರದ್ದು. ಸೊ ಇದರಲ್ಲೇ ರಾಜಕೀಯ ವ್ಯವಸ್ಥೆನೂ ಕೂಡ ಕವರ್ ಆಗುತ್ತೆ. ಹಾಗಾಗಿ ಹುಸೇನಪ್ಪನವ್ರದ್ದು ಸಂವಿಧಾನ ಬುಕ್ಕನ್ನು ತೆಗೆದುಕೊಳ್ಳಿ. ಅದಾದಮೇಲೆ ಇತಿಹಾಸ ಸಂಬಂಧಪಡುತ್ತೆ ಕರ್ನಾಟಕಕ್ಕೆ ವಿಶೇಷವಾಗಿ. ಸೊ ಕರ್ನಾಟಕದ ಒಂದು ಭಾಗವನ್ನು ಅತಿ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡುವಂಥದ್ದು ಭಾರತೀಯ ಇತಿಹಾಸ ಬುಕ್ ಹೆಸರು ವಿನಾಯಕ ಅಂಡವಳ್ಳಿ ಅಂತ ಹೇಳಿ ಅವರ ಒಂದು ಆಥರ್ ಆಗಿರ್ತಾರೆ, ಲೇಖಕರು. ಅದರ ಒಂದು ಬುಕ್ಸನ್ನು ತೆಗೆದುಕೊಳ್ಳಿ. ಅವರು ಕರ್ನಾಟಕಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಬರೆದಿರುವಂಥದ್ದು ಕೂಡ ನೋಡ್ಬೋದು. ಸೊ ಅದು ಸೂಟೇಬಲ್ ಆಗುತ್ತೆ. ಅದಾದ ನಂತರ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆ ಎಮ್ ಸುರೇಶ್ ಅವ್ರದ್ದು ರೆಫರ್ ಮಾಡಿ. ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಭಾರತೀಯ ಆರ್ಥಿಕತೆ ಅಂತ ಹೇಳ್ತೀವಿ, ಇದು ಗರಣಿ ಕೃಷ್ಣಮೂರ್ತಿ ಅವ್ರದ್ದು, ಇದನ್ನು ರೆಫರ್ ಮಾಡಿ. ಸೊ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಯೂಶಲಿ ನಿಮಗೆ ಇದು ಒಂದು ಸಬ್ಜೆಕ್ಟಲ್ಲಿ ಕವರ್ ಆಗುತ್ತೆ. ಇದಕ್ಕೆ ಸಪ್ರೇಟಾಗಿ ಬುಕ್ಸನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಬಟ್ ತೆಗೆದುಕೊಂಡ್ರೆ ಒಳ್ಳೆಯದು. ಯಾಕಂದರೆ ಇದರಲ್ಲೂ ಕ್ವಶನ್ಸು ಒಂದು 5-6 ಕ್ವಶನ್ಸನ್ನು ಫ್ರೇಮ್ ಮಾಡುವಂಥದ್ದು. ಸೊ ಹಾಗಾಗಿ ಇದ್ರ ಮೇಲೂ ಕೂಡ ಕ್ವಶನ್ಸ್ ಕೇಳುವಂಥದ್ದು. ಹಾಗಾಗಿ ಇದು ಸಪ್ರೇಟ್ ಬುಕ್ಸು ತುಂಬ ಜಾಸ್ತಿ ಆಗುತ್ತೆ, ಬಟ್ ಆಪ್ಷನಲ್ ಆಗಿ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಅದಾದ ನಂತರ ಇದರಲ್ಲಿ ಸಾಮಾನ್ಯ ವಿಜ್ಞಾನ ಮತ್ತು ಪರಿಸರ, ಸೊ ಜನರಲ್ ಸೈನ್ಸ್ ಅಂತ ಹೇಳ್ತೀವಿ, 4G ಸೈನ್ಸು. ಸೊ ಈ ಒಂದು ಬುಕ್ಸನ್ನು ತೆಗೆದುಕೊಳ್ಳಿ, ವೆಂಕಟರಮಣ ಅವರು ಬರೆದಿರುವಂಥದ್ದು. ಸೊ ಇದರ ಹೆಸರು 4G ಸಾಮಾನ್ಯ ವಿಜ್ಞಾನ ಅಂತ ಇರುತ್ತೆ. ಇದರಲ್ಲಿ ಎರಡೂ ಕೂಡ ಕವರ್ ಆಗುತ್ತೆ. ಸೊ ಇದೇನಿದೆ ವಿಷಯ ಅಂತ ಬರೆದಿರುವಂಥದ್ದು, ಸೊ ಯಾವ ಸಬ್ಜೆಕ್ಟಲ್ಲಿ ನೀವು ಸಿಲಬಸ್ಸಲ್ಲಿ ನೋಡ್ಬೋದು, ಅದರಲ್ಲಿ ಯಾವ್ದು ಕವರ್ ಆಗಿದೆ ಅಂತ ಹೇಳಿ ಇದು ಮ್ಯಾಚ್ ಆಗ್ತಾ ಇರುವಂಥದ್ದು. ಇದು ಪುಸ್ತಕದ ಹೆಸರು, ಇದು ಲೇಖಕರ ಹೆಸರು, ಗಮನದಲ್ಲಿ ಇಟ್ಕೊಳ್ಳಿ. ಅದಾದ ನಂತರ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಮೆಂಟಲ್ ಎಬಿಲಿಟಿ ಬಂದು ಮಂಜುನಾಥ್ ಬ್ಯಾಡಗಿಯವರು ಅಥವಾ ಅಗರ್ವಾಲ್ದು ತಗೊಂಡ್ರೆ ಬೆಟರ್ ಇರುತ್ತೆ. ಅಗರ್ವಾಲ್ದು ಕೂಡ ಕನ್ನಡ ಒಂದು ವರ್ಷನಲ್ಲಿ ನಿಮಗೆ ಸಿಗುತ್ತೆ. ಸೊ ಅಗರ್ವಾಲ್ ಬಂದು ನಿಮಗೆ ಅಡ್ವಾನ್ಸ್ ಲೆವೆಲಲ್ಲಿ ಇರುವಂಥದ್ದು, ಮಂಜುನಾಥ್ ಬ್ಯಾಡಗಿ ಬಂದು ನಮ್ಮ ಸ್ಟೇಟ್ ಲೆವೆಲಲ್ಲಿ ಇರುವಂಥದ್ದು ಕೂಡ ನೋಡ್ಬೋದು. ಸೊ ಅಗ್ರವಾಲ್ ಇದ್ದರೆ ನಿಮಗೆ ಸೆಂಟ್ರಲ್ ಅಥವಾ ಈ ಎರಡಕ್ಕೂ ಕೂಡ ಪ್ರಿಪೇರ್ ಆಗೋ ಲೆವೆಲಲ್ಲಿ ಅದು ಕೊಡುವಂಥದ್ದು. ಅದಾದ ನಂತರ ಪ್ರಚಲಿತ ಘಟನೆ ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಿ, ಇದಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಸಿಗುತ್ತೆ, ಅದನ್ನು ತೆಗೆದುಕೊಳ್ಳಿ. ಇನ್ನು ಸ್ಟ್ಯಾಟಿಕ್ ಜಿ ಕೆಗೆ ಸಂಬಂಧಪಟ್ಟಂತೆ ಇದನ್ನು ತೆಗೆದುಕೊಳ್ಳಿ, ಯಾಕಂದರೆ ಇದರಲ್ಲಿ ಕ್ವಶನ್ಸ್ ಜಾಸ್ತಿ ಫ್ರೇಮ್ ಆಗುತ್ತೆ. ಸೊ ಸ್ಟ್ಯಾಟಿಕ್ ಜಿ ಕೆಗೆ ಸಂಬಂಧಪಟ್ಟಂತೆ ಇದು ಕಂಪ್ಲೀಟಾಗಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಕೆ ಎಮ್ ಸುರೇಶ್ ಅವ್ರದ್ದು ಒಂದು ಸ್ಟ್ಯಾಟಿಕ್ ಜಿ ಕೆ ಬರುತ್ತೆ. ಸೊ ಸ್ಟ್ಯಾಟಿಕ್ ಜಿ ಕೆಯನ್ನು ಸ್ವಲ್ಪ ಒತ್ತನ್ನು ಕೊಡಿ, ಯಾಕಂದರೆ ಇದರಲ್ಲಿ ಸ್ವಲ್ಪ ಕ್ವಶನ್ಸ್ಗಳು ಜಾಸ್ತಿ ಬರುವಂಥದ್ರಿಂದ ಇದಕ್ಕೆ ಸಪ್ರೇಟಾಗಿ ಬುಕ್ಸನ್ನು ನಿಮಗೆ ರೆಕಮೆಂಡ್ ಮಾಡಿದ್ದೀನಿ. ಅದಾದ ನಂತರ ಗ್ರಾಮೀಣ ಪಂಚಾಯತ್ ರಾಜ್ ಅಂದರೆ PDO ಪುಸ್ತಕಗಳಾಗಿರ್ಬೋದು, RDPR ಪುಸ್ತಕಗಳಾಗಿರ್ಬೋದು, ಅಥವಾ ವೆಬ್ಸೈಟ್ಗಳಿಂದ ಕೂಡ ಓದ್ಬೋದು. ಇದಕ್ಕೆ ಸಪ್ರೇಟಾಗಿ ಬುಕ್ಸನ್ನು ತೆಗೆದುಕೊಂಡು ಓದುವಂಥ ಇದು ಬೇಡ, ಯಾಕಂದರೆ ತುಂಬ ವರ್ಷ ಇದಾಗುತ್ತೆ, ಸಿಲಬಸ್ಸು ಕೂಡ ಆಗುತ್ತೆ ಮತ್ತು ತುಂಬ ಜಾಸ್ತಿನೂ ಕೂಡ ಆಗುತ್ತೆ. ಸೊ ಇದರಲ್ಲಿ ಸಮ್ಟೈಮ್ಸ್ 1 or 2 ಕ್ವಶನ್ಸ್ ಅಥವಾ 4 to 5 ಕ್ವಶನ್ಸ್ ಕೇಳುವಂಥದ್ದು. ಸೊ ಇದಕ್ಕೆ ಒತ್ತು ಕೊಟ್ಟು ಮತ್ತೆ ಇದಕ್ಕೆ ಸಪ್ರೇಟ್ ಬುಕ್ಸು ನಿಮಗೆ ಮಾರ್ಕೆಟಲ್ಲೂ ಕೂಡ ಅವೈಲೇಬಲ್ ಇಲ್ಲ. ಸೊ ಇದನ್ನು ತೆಗೆದುಕೊಂಡ್ರೂ ಕೂಡ ನಿಮಗೆ ಜಾಸ್ತಿ ಒತ್ತನ್ನು ಕೊಟ್ಟರೆ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಸಮ್ ವೆಬ್ಸೈಟಿಂದ ನೀವು ಸಮ್ ವೆಬ್ಸೈಟ್ ರೆಫರ್ ಮಾಡಿ, ಇದಕ್ಕೆ ಸಂಬಂಧಪಟ್ಟಂತೆ ಸರ್ಚ್ ಮಾಡಿ ಓದಿದ್ರೆ ನಿಮಗೆ 4 to 5 ಮಾರ್ಕ್ಸ್ ಕೇಳೋದ್ರಲ್ಲಿ 2ರಿಂದ 3ರಿಂದ 4 ಮಾರ್ಕ್ಸ್ ಬರುವಂಥದ್ದು ಕನ್ಫರ್ಮು. 1 ಮಾರ್ಕ್ಸ್ಗೋಸ್ಕರ ಸಪ್ರೇಟ್ ಬುಕ್ಸನ್ನು ಓದುವಂಥದ್ದು, ಅಂದರೆ ಟೈಮನ್ನು ಅದಕ್ಕೆ ಕಿಲ್ ಮಾಡುತ್ತೆ, ಟೈಮು ಕೂಡ ಕಡಿಮೆ ಇರುವಂಥದ್ದು ಕೂಡ ನಿಮಗೆ ಎಕ್ಸಾಮ್ಗೆ ನೋಡ್ಬೋದು. ಅದಾದ ನಂತರ ನಾವು ಜನರಲ್ ಕನ್ನಡ ಪೇಪರ್ 2ಗೆ ನೋಡೋದಾದರೆ, ಜನರಲ್ ಕನ್ನಡಕ್ಕೆ ನೋಡೋದಾದರೆ ಕೆ ಎಮ್ ಸುರೇಶ್ ಅವ್ರದ್ದು ಸಫಿಷಿಯೆಂಟ್ ಆಗುತ್ತೆ. ಜನರಲ್ ಇಂಗ್ಲೀಷ್ಗೆ ನೋಡೋದಾದರೆ ನಿಮಗೆ SP ಬಾಕ್ಸಿ ಅಂತ ಹೇಳ್ತೀವಿ. ಸೊ ಇದರ ಸ್ವಲ್ಪ ಮೇಲೆ ಕೆಳಗಡೆ ಆಗಿದೆ, ಇದನ್ನು ನಾನು ಏನು ಹೇಳ್ತಾ ಇದ್ರಿ ಪ್ರೊನೌನ್ಸಿಯೇಷನ್ ಅದನ್ನು ಅರ್ಥ ಮಾಡ್ಕೊಂಡು ತಗೋಬಹುದು. ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕನ್ನಡದಲ್ಲಿ ನಾವು ನೋಡೋದಾದರೆ ಮಂಜುನಾಥ್ ಅವ್ರದ್ದು ತೆಗೆದುಕೊಳ್ಬೇಕಾಗುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ.
ಇದೊಂದು ಇನ್ನು ಪ್ರಾಕ್ಟೀಸ್ ಪೇಪರ್ಗೆ ಸಂಬಂಧಪಟ್ಟಂತೆ ಭಾಳಷ್ಟು ಇಂಪಾರ್ಟೆಂಟು. ಸೊ ಪ್ರಾಕ್ಟೀಸ್ ಪೇಪರ್ಗೆ ಸಂಬಂಧ VAO ಬಾರ್ KPSC ಪ್ರಶ್ನೆ ಪತ್ರಿಕೆ ಬ್ಯಾಂಕ್ ಅಂತ ಹೇಳಿ KM ಸುರೇಶ್ ಅವ್ರದ್ದು ಇದೆ. ಸೊ ಆ ಒಂದು ಕ್ವಶನ್ ಬ್ಯಾಂಕನ್ನು ತೆಗೆದುಕೊಳ್ಳಿ. ಪ್ರಿವಿಯಸ್ ಇಯರ್ ಅಥವಾ ಪ್ರಾಕ್ಟೀಸ್ ಬುಕ್ ಅಂತಲೂ ಇದೆ ಅದರಲ್ಲಿ. ಸೊ ಅದರಲ್ಲೂ ಪ್ರಿವಿಯಸ್ ಇಯರ್ದು ಕೂಡ ನಿಮಗೆ ಇದರಲ್ಲಿ ಮೆನ್ಷನ್ ಮಾಡ್ತಾರೆ, ಅಂದರೆ ಕ್ವಶನ್ ಪೇಪರ್ಸ್ ಇರುತ್ತೆ, ಅದನ್ನು ತೆಗೆದುಕೊಳ್ಳಿ. ಇದು ಇಂಪಾರ್ಟೆಂಟ್ ಇರುತ್ತೆ, ಬುಕ್ಸ್ ಜೊತೆಗೆ ಇದು ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಪ್ರಾಕ್ಟೀಸ್ ಮಾಡಬೇಕು ಮತ್ತು ಕ್ವಶನ್ಸ್ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾರೆ ಅನ್ನೋದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಸಂಬಂಧಪಟ್ಟಂತೆ ನಾವು ನೋಡಿದ್ರೆ ಭಾಳಷ್ಟು ಜನ ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿ ಬೇಕು ಅಂತ ಕೇಳಿದರೆ ಅದಕ್ಕೆ ಆಪ್ಷನ್ 2 ಅನ್ನು ಇಟ್ಟಿದ್ದೀನಿ. ಇಂಡಿಯನ್ ಪಾಲಿಟಿಕ್ಸ್ ಬಂದು ನಿಮಗೆ M ಲಕ್ಷ್ಮೀಕಾಂತ್ ಅವ್ರದ್ದು ರೆಫರ್ ಮಾಡಿ. ಅದಾದಮೇಲೆ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಸ್ಪೆಕ್ಟ್ರಮ್ ಪಬ್ಲಿಕೇಶನ್ಸ್ ಅಂತ ಒಂದು ಬುಕ್ ಇದೆ, ಅದನ್ನು ರೆಫರ್ ಮಾಡಿ. ಇನ್ನು ಜಿಯೋಗ್ರಫಿ ಕರ್ನಾಟಕ ಮತ್ತು ಇಂಡಿಯಾ ಎರಡೂ ಕೂಡ ಕವರ್ ಆಗಬೇಕಂದ್ರೆ JC ಲಿಯೋನ್ಸ್ ಅಂತ ಹೇಳ್ತೀವಿ, ಸೊ ಇದನ್ನು ರೆಫರ್ ಮಾಡಿ. ಅದಾದ ನಂತರ ಇಂಡಿಯನ್ ಎಕನಾಮಿಕ್ ಇದಕ್ಕೆ ಸಂಬಂಧಪಟ್ಟಂತೆ ರಮೇಶ್ ಸಿಂಗ್ ಅವ್ರದ್ದು ರೆಫರ್ ಮಾಡಿ. ನಾನು ಆಲ್ರೆಡಿ ಹೇಳಿದೆ ಇಂಡಿಯನ್ ಎಕನಾಮಿಕ್ ಒಂದು ನಿಮಗೆ ಯೂಶಲಿ ಕವರ್ ಆಗುತ್ತೆ. ಸೊ ಅದನ್ನು ಮತ್ತೆ ನೀವು ಸಪ್ರೇಟಾಗಿ ಓದುವಂಥದ್ದು. ಸ್ಟ್ಯಾಟಿಕ್ ಜಿ ಕೆಲ್ಲೂ ಕೂಡ ಅದು ಕವರ್ ಆಗುತ್ತೆ. ಬಟ್ ಇಂಗ್ಲೀಷಲ್ಲಿ ಆದರೆ ಇದನ್ನು ತೆಗೆದುಕೊಳ್ಳಿ, ಯಾಕಂದರೆ ಇಂಗ್ಲೀಷಲ್ಲಿ ನಾನು ಸ್ಟ್ಯಾಟಿಕ್ ಜಿ ಕೆಯಲ್ಲಿ ನಿಮಗೆ ಇದನ್ನು ರೆಫರ್ ಮಾಡಿಲ್ಲ, ಹಾಗಾಗಿ ತೆಗೆದುಕೊಳ್ಳಿ. ಅದಾದ ನಂತರ ಜನರಲ್ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್, ಸೊ ಜನರಲ್ ಸೈನ್ಸ್ ಬುಕ್ ಅಂತ ಸಿಗುತ್ತೆ ಲೂಸೆಂಟ್ ಪಬ್ಲಿಕೇಶನ್ ಅವ್ರದ್ದು, ಅದನ್ನು ತೆಗೆದುಕೊಳ್ಳಿ. ಸೊ ಇದು ಸಫಿಷಿಯೆಂಟ್ ಆಗುತ್ತೆ. ಇನ್ನು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಅಗರ್ವಾಲ್ ಈಸ್ ಬೆಟರ್. ಇನ್ನು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಕಾಂಪಿಟೇಷನ್ಸ್ ಇದೆ, ಕಾಂಪಿಟೇಷನ್ ಸಕ್ಸಸ್ ರಿವ್ಯೂ ಅಂತ ಹೇಳಿ ಅಥವಾ ಪ್ರತಿಯೋಗಿತಾ ದರ್ಪಣ ಅಂತ ಹೇಳಿ ಒಂದು ಮ್ಯಾಗ್ಝಿನ್ ಸಿಗುತ್ತೆ, ಅದನ್ನು ಓದಿ. ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ನೋಡಿ ಸಮಟೈಮ್ಸ್ ಸ್ವಲ್ಪ ಜಾಸ್ತಿ ಒಂದು 10 ಕ್ವಶನ್ಸ್ವರೆಗೂ ಕೇಳಿಬಿಡ್ತಾನೆ. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ನೀವು ಅಷ್ಟನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಮಾಡಿಕೊಂಡು ನೀವು ನೋಟ್ಸನ್ನು ಬರ್ಕೋಬೇಕಾಗುತ್ತೆ ಕರೆಂಟ್ ಅಫೇರ್ಸ್ಗೆ. ಯಾಕಂದರೆ ಮ್ಯಾಗ್ಝಿನ್ನ ಪದೇ ಪದೇ ಓದಿದ್ರೆ ಅದು ಟೈಮ್ ಕಿಲ್ ಮಾಡ್ತಾ ಇರುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಓದಿ ನೀವು ಕರೆಂಟ್ ಅಫೇರ್ಗೆ ಸಪ್ರೇಟ್ ನೋಟ್ಸ್ ಮೇಂಟೈನ್ ಮಾಡಿ ಅದರಲ್ಲಿ ಇಂಪಾರ್ಟೆನ್ಸನ್ನು ನೀವು ಬರ್ಕೋಬೇಕಾಗುತ್ತೆ. ಅದು ಒಂದು ಭಾಳ ಇಂಪಾರ್ಟೆಂಟ್ ಇರುತ್ತೆ. ಇನ್ನು ರೂರಲ್ ಡೆವಲಪ್ಮೆಂಟ್ ಅಥವಾ RDPRಗೆ ಸಂಬಂಧಪಟ್ಟಂತೆ ಇದರಲ್ಲೂ ಕೂಡ ನಾನು ಹೇಳುವಂಥದ್ದು ನಿಮಗೆ ಕೋಆಪರೇಟಿವ್ ಸೊಸೈಟಿ ಮತ್ತು RDPR ಸಂಬಂಧಪಟ್ಟಂತೆ ಸಮ್ ವೇರಿಯಸ್ ವೆಬ್ಸೈಟ್ ಅಥವಾ ಗೂಗಲ್ ಸರ್ಚ್ ಮಾಡಿ ಅದರಲ್ಲಿ ನಾನು ಡಾಟಾ ತೊಗೊಂಡು ನೀವು ಓದ್ಕೋಬೋದು. ಸೊ ಇದಕ್ಕೆ ಸಪ್ರೇಟ್ ಬುಕ್ಕನ್ನು ರೆಫರ್ ಮಾಡುವಂತಹ ನೆಸೆಸರಿ ಇಲ್ಲ, ಅದಷ್ಟೇ ಡಿಫ್ರೆನ್ಸ್ ಇರುತ್ತೆ. ಅದಾದ ನಂತರ ಜನರಲ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ KM ಸುರೇಶ್ ಅವ್ರದ್ದನ್ನು ಯೂಸ್ ಮಾಡಿ. ಜನರಲ್ ಕನ್ನಡಗೆ ಇಂಗ್ಲೀಷ್ ವರ್ಷನಲ್ಲಿ ಇದರಲ್ಲಿ ನಿಮಗೆ ಈ ರೀತಿ ಮೆನ್ಷನ್ ಆಗಿದೆ. KM ಸುರೇಶ್ ಅವ್ರದ್ದು ಸಫಿಷಿಯೆಂಟ್ ಆಗುತ್ತೆ. ಜನರಲ್ ಇಂಗ್ಲೀಷ್ ಸಂಬಂಧಪಟ್ಟಂತೆ ಅದೇ ಸೇಮ್ ಬಾಕ್ಸಿನ ರೆಫರ್ ಮಾಡಿ. ಅದಾದ ನಂತರ ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷಲ್ಲಿ ನಿಮಗೆ ಅರಿಯಂತ್ ಎಕ್ಸ್ಪರ್ಟ್ಸ್ ಅಥವಾ ಅರಿಯಂತ್ ಪಬ್ಲಿಕೇಶನ್ಸ್ ಅಂತ ಒಂದು ಸಿಗುತ್ತೆ, ಅದನ್ನು ರೆಫರ್ ಮಾಡಿದ್ರೆ ಬೆಟರ್ ಇರುತ್ತೆ. ಸೊ ಇಷ್ಟು ಬುಕ್ಸನ್ನು ತೆಗೆದುಕೊಂಡು ಇನ್ನೊಂದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ಇದರಲ್ಲಿ ನಾವು ನೋಡಿದ್ರೆ ಇಂಗ್ಲೀಷ್ ವರ್ಷನಲ್ಲಿ ಕಿರಣ್ ಪಬ್ಲಿಕೇಶನ್ ಅವ್ರದ್ದು ಒಂದು ಇದೆ, ಅದು KPSC ಬಾರ್ VA ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅಂತಲೇ ಬರುತ್ತೆ, ಕಿರಣ್ ಪಬ್ಲಿಕೇಶನ್ ಅವ್ರದ್ದು. ಸೊ ಅದನ್ನು ತೆಗೆದುಕೊಳ್ಳಿ. ಸೊ ಇಷ್ಟೂ ಕೂಡ ನೀವು ತೊಗೊಂಡು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಓದ್ಕೊಂಡ್ರೆ ಯಾವುದೂ ಕೂಡ ಮಿಕ್ಸ್ ಆಗದೇ 100% ನಿಮಗೆ ಸಿಲೆಬಸ್ ಕವರ್ ಆಗುತ್ತೆ. ಸೊ ನಿಮ್ಮ ಟಾರ್ಗೆಟ್ ಯಾವಾಗಲೂ ಕೂಡ 100% 80% ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಮತ್ತೇನಾದರೂ ಡೌಟ್ಸ್ ಇತ್ತು ಅಥವಾ ಏನಾದರೂ ಕ್ವಶನ್ ಕೇಳಿದ್ರೆ ನೀವು ವಾಟ್ಸಪ್ ಟೆಲಿಗ್ರಾಮ್ ಮುಖಾಂತರನೂ ಕೇಳ್ಬೋದು, ಕಾಮೆಂಟ್ ಮುಖಾಂತರನೂ ಕೇಳ್ಬೋದು. ಮತ್ತು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಆನ್ ಮಾಡಿ, ಆಗ ನಾವು ಅಪ್ಲೋಡ್ ಮಾಡುತ್ತೆ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಇವತ್ತಿಗೆ ಇಷ್ಟು, ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.